ಹೇ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಫುಲ್ ಯೂನಿವರ್ಸ್. ನಾನು ಕನ್ನಡ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಸೊ ಯಾಕೋ ಇವತ್ತು ನನಗೆ ಎನರ್ಜಿ ತುಂಬ ಸೆನ್ಸ್ ಆಗ್ತಾಯಿತ್ತು ಕನ್ನಡದಲ್ಲಿ ವಿಡಿಯೋ ಮಾಡೋಣ ಅಂತ. ಕನ್ನಡ ವಿಡಿಯೋ ಸ್ಟಾಪ್ ಮಾಡೋಕ್ಕೆ ಕಾರಣ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಫಾಲೋ ಮಾಡ್ತಾರೆ ಆಲ್ಮೋಸ್ಟ್ ಆಲ್ 90% ಕನ್ನಡ ಗೊತ್ತಿಲ್ಲ. ಸೊ ವಿಡಿಯೋ ರೀಚ್ ಆಗೋದಕ್ಕೋಸ್ಕರ ನಾನು ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೆ. ಬಟ್ ಪರ್ಸನಲ್ ರೀಡಿಂಗ್, ಹೀಲಿಂಗ್, ರೇಕಿ ಸೆಷನ್ ಎಲ್ಲ ಬಂದಾಗ ನಾನು ಕನ್ನಡ, ಇಂಗ್ಲೀಷ್, ಸೊ ನಿಮ್ಗೆ ಯಾವುದು ಆಯ್ಕೆ ಪ್ರಕಾರ ನಾನು ಕೊಡ್ತೀನಿ. ಸೊ ಇಂಗ್ಲೀಷ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಕನ್ನಡ ಪರ್ಸನಲ್ ಹೀಲಿಂಗ್ ಅಥವಾ ರೀಡಿಂಗ್ ಮಾಡಲ್ಲ ಅಂತಲ್ಲ. ಸೊ ನಿಮ್ಗೆ ಏನಾದರೂ ಕನ್ನಡ ಗೊತ್ತಿದ್ರೆ ಪರ್ಸನಲ್ ರೀಡಿಂಗ್ ನೀವು DM ಮಾಡಿ, ಅಥವಾ ನಂದು ಬೇರೆ ಕನ್ನಡ ವೀಡಿಯೋಸ್ ಎಷ್ಟೊಂದು ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ಹೋಗಿ ಚೆಕ್ ಮಾಡಿ, ಇನ್ಸ್ಟಾ ಪೇಜಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನು ಗೈಡೆನ್ಸ್ ಇದೆ ಶನಿ ದೇವರಿಂದ. ಸಪೋಸ್ ನೀವೇನಾದರೂ ಶನಿನ ನಂಬಲ್ಲ ಅಂತಂದರೆ, ಸಪೋಸ್ ಇಫ್ ಯು ಆರ್ ನಾಟ್ ವರ್ಷಿಪಿಂಗ್ ಶನಿ, ಸೊ ಯು ಕ್ಯಾನ್ ಥಿಂಕ್ ಯುವರ್ ಫೇವ್ರೆಟ್ ಗಾಡ್ ಆಲ್ಸೋ. ನಿಮ್ಗೆ ಇಷ್ಟವಾದ ದೇವ್ರನ್ನ ನೆನೆಸ್ಕೊಳ್ಳಿ, ಅಥವಾ ಜಸ್ಟ್ ಥಿಂಕ್ ಯೂನಿವರ್ಸಲ್ ಎನರ್ಜಿ ಆರ್ ಫ್ರಮ್ ಗಾಡ್ ಕರ್ಮ. ಸೊ ನೀವು ಇಷ್ಟು ದಿನ ಏನು ಮಾಡಿದ್ದೀರಾ, ಪ್ರಪಂಚಕ್ಕೆ ಏನು ಕೊಟ್ಟಿದ್ದೀರಾ, ಮತ್ತು ಏನು ನಿಮಗೆ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಒಂದು, ನೀವು ಪ್ರಪಂಚಕ್ಕೆ ಏನು ಕೊಟ್ಟಿದ್ದೀರಾ ಇದು ಈ ಕಾರ್ಡಲ್ಲಿ ಗೊತ್ತಾಗುತ್ತೆ, ಮತ್ತು ಔಟ್ಕಮ್ ಎಂಪ್ರೆಸ್. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಜೆಂಡರ್ ಮ್ಯಾಟ್ರ್ ಆಗೋದಿಲ್ಲ ಇಲ್ಲಿ. ಅಂದರೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಬಟ್ ಯು ಹ್ಯಾವ್ ಫೆಮಿನೈನ್ ಎನರ್ಜಿ. ಮೀನ್ಸ್ ನೀವು ತುಂಬ ಸಾಫ್ಟ್, ಇನ್ನೋಸೆಂಟ್, ಕೈಂಡ್, ತುಂಬ ವಿಶಾಲ ಹೃದಯವಂತರು. ಯಾರಾದರೂ ಜಸ್ಟ್ ನೀವು ಒಂದು ರೋಡಲ್ಲಿ ಹೋಗ್ತಾ ಇರೋದು ನೋಡಿದ್ರು ಅವ್ರಿಗೆ ಏನಾದರೂ ತುಂಬ ಮರುಗುವಂಥ ಜೀವಿಗಳು. ನಿಮ್ಮ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡೋಂಥ ಜಾಗದಲ್ಲಿ ಆಗಿರ್ಬೋದು, ಈವನ್ ನಿಮ್ಮ ಮನೇಲಿ ಆಗಿರ್ಬೋದು. ಸೊ ಎಲ್ಲರೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಸಪೋಸ್ ನೀವೇನಾದರೂ ರೋಡಲ್ಲಿ ಹೋಗ್ತಾ ಇದ್ರೆ ಅನಿಮಲ್ಸ್, ನಿಮ್ಮ ಪ್ರಾಣಿಗಳು ನಿಮ್ಮ ಸುತ್ತ ಬರೋದು, ಒಂದು ನಾಯಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಇದೆಲ್ಲ ಸೂಚನೆ. ನಿಮ್ಮಲ್ಲಿರುವಂಥ ಒಂದು ದೈವಿಕತೆ ಎಲ್ಲರೂ ಜನರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ಏನು ನೆಗೆಟಿವ್ ಅಂತಂದರೆ, ನೀವು ಒಳ್ಳೆಯವ್ರ ಜೊತೆ ಕೆಟ್ಟವ್ರನ್ನೂ ಅಟ್ರ್ಯಾಕ್ಟ್ ಮಾಡ್ತಾರೆ. ಯಾಕೆಂತಂದರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ನೀವೇನು ಹಾರ್ಮ್ ಮಾಡಲ್ಲ ಅಂತ. ಸೊ ಒಳ್ಳೆಯವರು ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತಂದರೆ, ಒಂದು ಮದರ್ ರೀತಿ ನೋಡ್ತಾರೆ. ಸೊ ನೀವು ಹುಡುಗ ಆಗಿದ್ರು ಅಷ್ಟೇ, ಸೊ ಒಂದು ತಾಯಿ ರೀತಿ ನೋಡ್ತಾರೆ. ತಾಯಿ ರೀತಿ ಒಬ್ರು ನೀವು ನೋಡ್ತಾ ಇದ್ದಾರೆ ಅಂತ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಬೇಕಾಗೇ ಇಲ್ಲ. ಸೊ ನೀವು ಎಷ್ಟು ಕೈಂಡ್ ಅಂತ. ಬಟ್ ಕೆಟ್ಟವ್ರು ನಿಮ್ಮನ್ನ ನೋಡೋದು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ. ಸೊ ಏನು ಬರ್ತಾ ಇದೆ ನಿಮಗೆ ಇನ್ ರಿಟರ್ನ್ ಅಂತಂದರೆ, ಸೊ ನೀವು ಏನೆಲ್ಲ ಪ್ರಪಂಚ ಕೊಟ್ಟಿದ್ರೆ ಅದೆಲ್ಲ ನಿಮಗೆ ಮನಿ ಮೂಲಕ ವಾಪಸ್ ಬರ್ತಾ ಇದೆ. ಮೇ ಬಿ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ಸೊ ಜನ ನಿಮ್ಮ ಒಳ್ಳೆತನ ನೋಡಿ ಬೇರೆ ಕಡೆ ರೆಫರ್ ಮಾಡ್ಬೋದು, ಅಥವಾ ಒಂದು ಬಿಸ್ನೆಸ್ ಆಫರ್ ಬರ್ಬೋದು. ನೀವೇನಾದರೂ ಅಗ್ರಿಕಲ್ಚರ್ ಅಥವಾ ಲ್ಯಾಂಡ್ ಪ್ರಾಪರ್ಟಿ ಮೇಲೆ ವರ್ಕ್ ಮಾಡ್ತಾ ಇದ್ದರೆ ಅದರಿಂದನೂ ಅಮೌಂಟ್ ಬರೋ ಚಾನ್ಸಸ್ ಇದೆ. ಮೇ ಬಿ ನೀವು ಅಪ್ಕಮಿಂಗ್ 1 ಮಂತ್ ಅಲ್ಲಿ ಎಲ್ಲಾದರೂ ನೀವು ಟ್ರಕ್ಕಿಂಗ್ ಹೋಗ್ಬೋದು, ಅಥವಾ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೋದು. ಅಲ್ಲಿ ನಿಮಗೆ ಯಾವುದೋ ಮೂಲಕ ಬಿಸ್ನೆಸ್ ಅಥವಾ ಕರಿಯರ್ ರಿಲೇಟೆಡ್ ಆಪ್ಷನ್ ಸಿಗೋ ಚಾನ್ಸಸ್ ತುಂಬ ಇದೆ. ಸೊ ಓವರಾಲ್ ನಿಮಗೆ ಏನು ವಾಪಸ್ ಬರ್ತಾ ಇದೆ ದೇವರಿಂದ, ಅಥವಾ ನೀವು ಕೊಟ್ಟಿರೋ ಎನರ್ಜಿಯಿಂದ ಅಂತಂದರೆ, ಏನೇ ನೀವು ಪ್ರಪಂಚ ಕೊಟ್ಟಿದ್ರು ಅದು ನಿಮ್ಗೆ ಹಣದ ಮೂಲಕ ವಾಪಸ್ ಬರ್ತಾ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಸಿ ಯು.